ಮತ್ತೆ ಬಿಗ್ ಡಿಬೇಟ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಈ ಎಲ್ಲ ಮಾಧ್ಯಮಗಳಿಗೆ ಒಂದು ರೀತಿಯಲ್ಲಿ ಹಿಂದ್ಗಡೆ ಇದ್ದು ಮಾರ್ಗದರ್ಶನ ಮಾಡುವಂಥ ಡೆಸ್ಕ್ ಹೆಡ್ ಆಗಿರುವಂಥ ಶ್ರೀ KVN ಸ್ವಾಮಿಯವರು ನಮ್ಮನ್ನ ಸೇರಿಕೊಂಡಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಟಿ ವಿ ಮಾಧ್ಯಮ TRP ಆಧಾರಿತವಾಗಿದೆ ಅಲ್ಲ, ಏನು ಎಲ್ಲದಕ್ಕೂ ಕೂಡ ಯಾವ ಸುದ್ದಿ TRP ಹೆಚ್ಚಿಗೆ ಆಗ್ತದೆ ಅದನ್ನು ಓಡಿಸ್ತೀರಾ, ಯಾವುದಾದ್ರೂ ಒಳ್ಳೆ ಸುದ್ದಿ ಜನಕ್ಕೆ ಬೇಕಾಗಿರೋ ಸುದ್ದಿ ಇದ್ದರೂ ಕೂಡ TRP ಇಲ್ಲ ಅಂದ ತಕ್ಷಣ ತೆಗೆಯುವಂಥ ಕೆಲಸ ಆಗ್ತದೆ ಅಂತೇಳಿ ಭಾಳ ದೊಡ್ಡ ಆರೋಪ ತಮ್ಮ ಒಂದು ಮಾಧ್ಯಮದ ಮೇಲೆ. ಅಲ್ಲ, ಒಂದು TRP ಆದರೆ ಓಡಿಸೋದು ಅನ್ನೋ ಪ್ರಶ್ನೆ ಅಲ್ಲ, ನೋಡಿದ್ರೆ ಮಾತ್ರ TRP ಬರುತ್ತೆ. ಜನ ಯಾವುದು ಹೆಚ್ಚು ನೋಡ್ತಾರೋ ಅದಕ್ಕೆ TRP ಬರುತ್ತೆ ಅಂತ ಅರ್ಥ. ಅದೇ ಅದನ್ನ ಹೆಚ್ಚು ನೋಡ್ಲಿ ಅಂತೇಳಿ ಅದನ್ನೇ ಇಟ್ಬಿಟ್ಟು ಹಾಗಂತ ನಾವು ಹೇಳ್ಬಿಟ್ಟು ನಾವು ಜನ ನೋಡುವಂಥದ್ದನ್ನ ಹೆಚ್ಚು ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೀನಿ. TRP ಬರುತ್ತೆ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಯಾವುದು ಕೆಟ್ಟ ದೃಶ್ಯಗಳು ಅಥವಾ ಇತ್ತೀಚಿನ ಯುವ ಪೀಳಿಗೆ ಆಕರ್ಷಿತವಾಗುವಂಥ ಕೆಟ್ಟ ದೃಶ್ಯಗಳನ್ನ ತೋರಿಸಿದ್ರೆ TRP ಬರುತ್ತೆ ಅಂತ ಒಂದು ತಪ್ಪು ಕಲ್ಪನೆ ಎಲ್ಲ ಕಡೆ ಇದೆ. ಆದರೆ ಈ ವಿಧಾನಸಭೆಯಲ್ಲಿ ನೀಲಿ ಚಿತ್ರ ನೋಡಿದ್ರೆ ಮಾಡಬೇಡಿ ಅಂತ ಹೇಳಿ ಜಾಸ್ತಿ ಅಲ್ಲ, ಒಂದ್ ನಿಮಿಷ ನಾನು ಹೇಳ್ತೀನಿ. ಯಾವುದನ್ನ ನೀವು ನೋಡಬಾರ್ದು ಮಾಡಬಾರ್ದು ಅಂತ ನೀವೇ ಅಪೇಕ್ಷೆ ಪಡ್ತೀರಿ. ಅದನ್ನ ಅರ್ಧ ಗಂಟೆ ಕಾರ್ಯಕ್ರಮದಲ್ಲಿ 25 ನಿಮಿಷ ಅದನ್ನ ತೋರಿಸಿ ಕೊನೆಗೆ 5 ನಿಮಿಷ ಹಿಂಗ್ ಮಾಡಬೇಡಿ ಅಂತ ಹೇಳಿ TRP ಹೆಚ್ಚಿಸಿಕೊಳ್ಳುವಂತ ಒಂದು ರೀತಿಯಲ್ಲಿ ನೀವು ನಿಮ್ಮ ಸುದ್ದಿಗಳನ್ನ ಯಾರು ನೋಡಲ್ಲ ಸರ್, ಕೆಟ್ಟದನ್ನ ಯಾರು ನೋಡಲ್ಲ. ನೀಲಿ ಚಿತ್ರ ವೀಕ್ಷಣೆ ಏನಿದೆ ವಿಧಾನಸೌಧದಲ್ಲಿ ನಾನು ಹೇಳ್ತೀನಿ ನಿಮಗೆ, ಯುವ ಪೀಳಿಗೆ ಆಕರ್ಷಣೆ ಅಂತ ನಾನು ಅಲ್ಲಿಗೆ ಬರ್ತೀನಿ. ಅಲ್ಲಿ ಅದನ್ನ ನಾವು ಹೆಚ್ಚು ತೋರಿಸಿದ್ವಿ. ಆದ್ರೆ ಅದು ಒಂದು ವಾರದ ನಂತರ TRP ಬಂತು. ನಾವು TRP ನೋಡಿದಾಗ ನಮಗೆ ಆಘಾತ ಆಯ್ತು. ಅದನ್ನ ಜನ ನೋಡೇ ಇಲ್ಲ, ಅದನ್ನ ಸೆನ್ಸೇಷನಲ್ ಮಾಡ್ತೀವಿ, ಜನ ಅದನ್ನ ನೋಡೇ ಇಲ್ಲ. ಸೊ ನಾವು TRP ಬರುತ್ತೆ ಅಂತ ಬರಲ್ಲ ಅನ್ನೋ ಕಾರಣ ಒಪ್ಕೊಂಡಂಗೆ TRP ಬರುತ್ತೆ ಅಂತ ನಾವು ಒಂದು ವಾರ ತೋರಿಸಿದ್ವಿ. ನೋಡೋದಿಲ್ಲ ಅಂತ ನಮ್ಗೆ ಚೆನ್ನಾಗಿ ಸಣ್ಣ ಬೈಫರ್ಕೇಶನ್ ಏನಂತಂದ್ರೆ, ಒಂದು ಸಣ್ಣ ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ, ಟೆಲಿವಿಷನ್ ಅಲ್ಲಿ ಮತ್ತೆ ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲ ಸಾಮ್ಯತೆಗಳು ಒಂದೇ ತರ ಇದಾವೆ, ಯಾವುದು ವ್ಯತ್ಯಾಸ ಇಲ್ಲ. ಏನು ಈಗ ಫಾರ್ ಎಕ್ಸಾಂಪಲ್ ಈಗ ನೀಲಿ ಚಿತ್ರದ ಸ್ಟೋರಿ, ಆ ಸುದ್ದಿ ಬಂದಾಗ ನಾವು ಅದನ್ನ ಬಹಳ ಪ್ರಮುಖವಾಗಿ ತಗೊಂಡ್ವಿ, ಹೆಚ್ಚು ತೋರಿಸಿದ್ವಿ. ಯಾಕೆ ಅಂತಂದ್ರೆ ಅದನ್ನ ನೀವು ಕನ್ವರ್ಟ್ ಮಾಡಿದಾಗ, ಪ್ರಿಂಟ್ ಮೀಡಿಯಾಗೆ ಕನ್ವರ್ಟ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಅದು ಫ್ರಂಟ್ ಪೇಜ್ ಅಲ್ಲಿ ದೊಡ್ಡ ಹೆಡ್ಲೈನು. ಅದನ್ನ ನಾವು ಟೆಲಿವಿಷನ್ ಅಲ್ಲಿ ನಮ್ಗೆ ಅದು ದೊಡ್ಡ ಹೆಡ್ಲೈನ್ ಅದನ್ನ ತೋರಿಸಿದೀವಿ ಅಷ್ಟೇ. ನೀವು ಹಂಗಿದ್ದಾಗ ಏನ್ ಮಾಡಬೇಕು, ನೀವು ಅದಕ್ಕೆ ಪ್ರಾಧಾನ್ಯತೆ ಕೊಡಲ್ಲ ಅಥವಾ ಟಿವಿ ಅವ್ರ ತರ ನಾವು ಅದನ್ನ ಪದೇ ತೋರಿಸಲ್ಲ ಅಂತ ಅನ್ನೋದಾದ್ರೆ, ನೆಕ್ಸ್ಟ್ ಡೇ ಪ್ರಿಂಟ್ನವರು ಅದನ್ನ ನ್ಯೂಸ್ ಪೇಪರ್ನವರು ಅದನ್ನ ಸಿಂಗಲ್ ಕಾಲಮ್ ತಗೋಬಹುದಲ್ವಾ? ಯಾಕೆ ಅದನ್ನು ಕೂಡ ಅವರು ಕೂಡ ಅಷ್ಟು ದೊಡ್ಡದಾಗಿ ತೋರಿಸ್ತಾರೆ? ಒಂದು ಸತ್ಯ ಏನು ಅಂತಂದ್ರೆ, ಟಿವಿ ಮಾಧ್ಯಮ ಬಂದ ಮೇಲೆ ಪತ್ರಕರ್ತರ ಮೇಲೆ ಯಾವ ರೀತಿ ಒಂದು ದುಷ್ಪರಿಣಾಮ ಅಂತ ನಾನು ಹೇಳ್ತೀನಿ. ಏನು ಅಂತಂದ್ರೆ, ನಾವು ನಾಳೆ ಇದೇ ಸುದ್ದಿ ಅಂತ ಡಿಸೈಡ್ ಮಾಡ್ತೀವಿ. ಮೊದಲು ಏನಾಗ್ತಿತ್ತು, ನಿಮಗೆ ಬೇರೆ ಪತ್ರಿಕೆಯಲ್ಲಿ ಬೇರೆ ಇದು ಸುದ್ದಿ ಅಂತ ಡಿಸೈಡ್ ಮಾಡ್ತಿದ್ರು. ಈಗ ಏನಾಗ್ಬಿಟ್ಟಿದೆ, ಟಿವಿಲಿ ದೊಡ್ಡ ನ್ಯೂಸ್ ಬಂದ ತಕ್ಷಣ ಎಲ್ಲಾ ಪೇಪರ್ಲು ಅದೇ ಫ್ರಂಟ್ ಪೇಜ್. ಯಾಕಂದ್ರೆ ನಾವು ಮಾನಸಿಕವಾಗಿ ರೆಡಿ ಆಗ್ಬಿಡ್ತೀವಿ, ಇದು ಇವತ್ತು ಸುದ್ದಿ ಅಂತ. ಅಪಘಾತದಲ್ಲಿ ನೀವು 10 ಸಾವು ಅಂತ ತೋರಿಸಿದ್ರೆ ಮಾರನೇ ದಿನ ಬೆಳಿಗ್ಗೆ ನಾನು ಮಾರ್ಚರಿಗೆ ಹೋಗಿ ನೋಡಿ ಹಣಗಳನ್ನ ಹೆಣಿಸಿ ಕನ್ಫರ್ಮ್ ಮಾಡ್ಕೊಂಡು ಹಾಕುವಂತ ಪರಿಸ್ಥಿತಿ ಇದೆ. ಅದು ಸ್ಟ್ರೆಂತ್ ಹೇಳ್ತೀನಿ ಕೇಳಿ. ನಾವು ಈಗ ವಿಮಾನ ಅಪಘಾತದಲ್ಲಿ 150 ಜನ ಸತ್ತಿದ್ದಾರೆ ಅಂತ ನಾವು ಕೊಡ್ತೀವಿ. ನಾವು 10 ನಿಮಿಷದಲ್ಲಿ 150 ಜನ ಅಲ್ಲ 250 ಅಂತ ಹಾಕೋಬಹುದು, ಅಥವಾ 5 ಜನ ಮಾತ್ರ ಅಂತ ಹಾಕೋಬಹುದು. ಅದು ಸ್ಟ್ರೆಂತ್ ಟೆಲಿವಿಷನ್ ಅಲ್ಲ, ಹಾಗಲ್ಲ, ವೀಕ್ನೆಸ್ ಅಲ್ಲ. ಹೇಳ್ತೀನಿ ಕೇಳಿ, ಅದೇನೆ ಟೆಲಿವಿಷನ್ ಪೇಪರ್ ನಲ್ಲಿ 250 ಜನ ಪ್ರಯಾಣ ಮಾಡಿದಾಗ ಒಂದು ಸತಿ ಪ್ರಿಂಟ್ ಆಯ್ತು ಅಂದ್ರೆ ಅದ್ರ ಕರೆಕ್ಷನ್ ಆಗ್ಲಿಕ್ಕೆ ಒಂದೇ ಮಾತಲ್ಲಿ ನಾನು ಕಂಪ್ಲೀಟ್ ಮಾಡೋದಾದ್ರೆ, ವಿನೋದ್ ಅವ್ರು ಹೇಳೋದಾದ್ರೆ, ಇಡೀ ಡಿಬೇಟ್ ಅಲ್ಲಿ ಈ ಎರಡೂ ಮಾಧ್ಯಮಗಳ ಆಳನ್ನ ಅರ್ತಿರುವಂತ ವಿಶ್ವೇಶ್ವರ ಭಟ್ರು ನಮ್ಮ ಎದುರುಗಡೆ ಇದ್ದಾರೆ. ಇದು ಒಂದು ಒಳ್ಳೆ ಅಪರ್ಚುನಿಟಿ ನಮಗೆಲ್ಲ. ನಾನು ಇಲ್ಲಿ ಮಧ್ಯದಲ್ಲಿ ಕುಂದಿರಿಸಬೇಕಾಗಿತ್ತು, ಆದರೆ ಮಧ್ಯದಲ್ಲಿ ಇಲ್ಲಿ ಕುಂದಿರ್ಸಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಆ ಕಡೆ ಕುಂದಿರಿಸಿದ್ರು ಕೂಡ ಅವ್ರ ಮನಸ್ಥಿತಿ ಮಧ್ಯದಲ್ಲೇ ಇದೆ ಅಂತ ನಾನು ಭಾವಿಸ್ತೇನೆ. ನ್ಯೂಟ್ರಲ್ ಗ್ರೌಂಡಲ್ಲಿ ನಿಂತು ಅವರು ಈ ಎರಡೂ ಮಾಧ್ಯಮಗಳ ಬಗ್ಗೆ ಇಲ್ಲೇನಾಗಿದೆ ಅಂದರೆ, ಇವತ್ತು ಹೆಡ್ಲೈನ್ಸ್ ಇದೆ, ಬ್ರೇಕಿಂಗ್ ನ್ಯೂಸ್ ಇದೆ ಮತ್ತು ಸೈಡ್ಲೈನ್ಸ್ ಇದೆ, ನಮ್ಮ ಲೀಡ್ ಸುದ್ದಿ ಅದೇ ಹೆಡ್ಲೈನ್ಸು ಎಲ್ಲವೂ ಇದೆ. ಇವತ್ತು ನಮಗೆ ಬೇಕಾಗಿರುವಂಥದ್ದು ಬಹಳಷ್ಟು ಕಡೆ ಟ್ರೂ ನ್ಯೂಸ್, ಟ್ರೂ ಲೈನ್ಸ್ ಇವತ್ತು. ಆದ್ದರಿಂದ ಇವೆರಡನ್ನೂ ಯಾವ ರೀತಿ ಮಾಡ್ಬೋದು, ಎರಡು ಮಾಧ್ಯಮಗಳ ಆಗಲೇ ನಾನು ಹೇಳಿದೆ ಸಂಘರ್ಷ ಮತ್ತು ಸಮನ್ವಯ, ಈ ಎರಡು ಮಾಧ್ಯಮಗಳ ಸಮನ್ವಯ ಮಾಡಿ ನಾವು ಸತ್ಯವನ್ನು ಯಾವ ರೀತಿ ಕೊಡ್ಬೋದು ಮತ್ತು ಪರಿಣಾಮಕಾರಿ ಯಾವ ರೀತಿ ಕೊಡ್ಬೋದು ಮತ್ತು ಸಮಾಜಕ್ಕೆ ಒಳ್ಳೆಯದಾಗುವಂಥ
ಪ್ರಗತಿಪರವಾಗಿರುವಂಥ ವಿಚಾರಗಳನ್ನು ಯಾವ ರೀತಿ ಕೊಡ್ಬೋದು ಅನ್ನೋದಕ್ಕೆ ಇವತ್ತು ಎಕ್ಸ್ಪೆರಿಮೆಂಟ್ ಗ್ರೌಂಡ್ ಯಾವುದಪ್ಪ ಅಂತಂದರೆ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ. ಯಾಕಂದರೆ ಎರಡು ಮಾಧ್ಯಮಗಳಿರುವಂಥ ಒಂದು ಸೆಂಟ್ರ್ ಪ್ಲೇಸು ಇವತ್ತು ಈ ಸಂಸ್ಥೆಗಿದೆ ಹೊರತಾಗಿ ಬೇರೆ ಸಂಸ್ಥೆಗಳಿಲ್ಲ. ಆದ್ದರಿಂದ ಇಂಥ ಸಂಸ್ಥೆ ಮುಖ್ಯಸ್ಥರಾಗಿ ಇವರು ಎರಡು ಮಾಧ್ಯಮಗಳ ಬೆಸ್ಟನ್ನು ಯಾವ ರೀತಿ ಉಪಯೋಗ ಮಾಡ್ಕೊಳ್ತಿದ್ದಾರೆ, ಜನರಿಗೆ ಯಾವ ರೀತಿ ಲಾಭ ಆಗ್ತಾಯಿದೆ ಅನ್ನೋದನ್ನು ಅವರಿಂದ ನಾವು ಕೇಳಿ ತಿಳ್ಕೊಳ್ಳೋಣ. ವಿಶ್ವ ಭಟ್ರೆ, ತಾವು ಬೊಮ್ಮಾಯಿ ಅವರು ನೀವು ಭಾಳ ಚೆನ್ನಾಗಿ ಹೇಳಿದ್ದೀರಿ. ಇಡೀ ಒಂದು ಮೈದಾನ ನಿಮಗಿದೆ. ಈಗ ನೀವು ಆ ಒಂದು ಈ ಡಿಬೇಟಿನ ಒಂದು ಭೂಮಿಕೆಗೆ ಒಂದು ಒಳ್ಳೆಯಾದಂಥ ಒಂದು ಹದವನ್ನು ನೀವು ಹಾಕಿಕೊಟ್ರಿ ಅಂತ ನಾನು ಭಾಳ ತಮಾಷೆಯಿಂದ ನೋಡ್ತಾ ಇದ್ದೆ ಅಂತ. ಭಾಳ ಕುತೂಹಲದಿಂದ ಈ ಡಿಬೇಟನ್ನು ನಾನು ವಾಚ್ ಮಾಡ್ತಾ ಇದ್ದೆ. ನನಗೆ ಅನೇಕ ಜನ ನನ್ನ ಸ್ನೇಹಿತರು ನನಗೆ SMS ಮಾಡ್ತಾಯಿದ್ರು, ನೀವು ಯಾಕೆ ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಿ ಅಂತ. ನನ್ನ ಉದ್ದೇಶವೇ ಸುಮ್ಮನೆ ಕೂತ್ಕೊಳ್ಬೇಕು ಅಂತದ್ದಿತ್ತು, ಮತ್ತು ಅವ್ರ ಹಾಗೇನೆ ಈ ಡಿಬೇಟನ್ನು ಆಲಿಸುವಂಥದ್ದು ನನ್ನ ಆಶಯ ಆಗಿತ್ತು. ಇದಕ್ಕೆ ಕಾರಣ ಏನು ಅಂತಂದರೆ, ನಾವಿನ್ನು ಸದ್ಯದಲ್ಲೇ ಇನ್ನೊಂದು 15-20 ದಿವಸದಲ್ಲಿ ಇದೇ ಕಟ್ಟಡದಲ್ಲಿ ಕನ್ನಡಪ್ರಭು ಕೂಡ ಬರ್ತಾ ಇದೆ. ಒಂದು ನಿಮಿಷದಲ್ಲಿ ಹೇಳ್ಬೇಕು ನಿಮಗೆ, ಅದು ನಿಮ್ಮ ಸವಾಲು. ಕನ್ನಡಪ್ರಭು ಕೂಡ ಬರ್ತಾ ಇದೆ. ನಾವು ಈಗ ಪ್ರಿಂಟ್ ಮೀಡಿಯಾ ಮತ್ತು TV ಎರಡನ್ನೂ ಕೂಡ ಒಂದೇ ಕಟ್ಟಡದಲ್ಲಿ ತಂದು, ಪ್ರಿಂಟ್ನವರು ಏನು ಟಿವಿಯಲ್ಲಿ ಕೆಲಸ ಮಾಡಬೇಕು, ಟಿವಿಯಲ್ಲಿದ್ದವರು ಕೂಡ ಪ್ರಿಂಟಲ್ಲಿ ಕೆಲಸ ಮಾಡಬೇಕು, ಒಂದು ಎರಡರ ಮಧ್ಯೆ ಒಂದು ಸಿನರ್ಜಿಯನ್ನು ತರ್ತಾ ಇದ್ದೇವೆ, ಒಂದು ಸಮನ್ವಯತೆಯನ್ನು ನಾವು ತರ್ತಾ ಇದ್ದೇವೆ. ಅದರ ಒಂದು ಪೂರ್ವಭಾವಿ ಎಕ್ಸಸೈಸ್ ಆಗಿ ಇವತ್ತಿನ ಒಂದು ಡಿಬೇಟ್ ಆಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಇದು ನಿಜಕ್ಕೂ ಸಾಕಷ್ಟು ನಮ್ಮ ವೀಕ್ಷಕರು ಎರಡೂ ಕಡೆಯ ವಾದವನ್ನು ಕೂಡ ಕೇಳಿದ್ದಾರೆ. ನಾನು ಯಾವುದೇ ಒಂದು ವಾದವನ್ನು ತಕ್ಷಣಕ್ಕೆ ನಾನು ಯಾವುದೇ ತಗೊಳ್ಳಿಕ್ಕಾಗಲ್ಲ. ಯಾಕೆಂತಂದರೆ ನಾನು ಅವ್ರು ಹೇಳಿದ್ರಲ್ಲ, ಅವ್ರ ಎಲ್ಲ ವಾದವನ್ನು ಕೂಡ ಅದಕ್ಕೆ ಮೂಲ ಒಂದು ಸೆಲೆ ನನ್ನ ವಾದವೂ ಇರುತ್ತೆ. ಇವರು ಹೇಳಿದಂಥ ಎಲ್ಲ ವಾದಗಳಿಗೆ ಒಂದು ಪ್ರೇರೇಪಣೆ ನನ್ನದು ಕೂಡ ಇರುತ್ತೆ. ಇಲ್ಲಿ ನೀವು ಹೇಳಿದಾಗೇ ಎರಡೂ ಮಾಧ್ಯಮವೂ ಕೂಡ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಅಲ್ಟಿಮೇಟ್ಲಿ ನನಗನ್ನಿಸ್ತಾ ಇರುವಂಥದ್ದು ಯಾವುದು ಅಂತಂದರೆ ಕ್ರೆಡಿಬಿಲಿಟಿ. ನೀವು ಮುದ್ರಣ ಮಾಧ್ಯಮ ಇರ್ಬೋದು, ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು, ನಮಗೆ ಎಲ್ಲವೂ ಕೂಡ ಒಂದು ಗೈಡಿಂಗ್ ಸ್ಪಿರಿಟ್ ಯಾವುದು ಅಂತಂದರೆ ವಿಶ್ವಾಸಾರ್ಹತೆ, ಸತ್ಯ ಮತ್ತು ವಿಶ್ವಾಸಾರ್ಹತೆ. ಅದನ್ನು ಎರಡೂ ಮಾಧ್ಯಮಗಳು ಎಲ್ಲಿ ತನಕ ಕಾಪಾಡ್ಕೊಳ್ಳುತ್ತೋ ಅಲ್ಲಿ ತನಕ ಎರಡೂ ಮಾಧ್ಯಮಕ್ಕೂ ಕೂಡ ಒಂದು ಉಜ್ವಲವಾದಂಥ ಒಂದು ಭವಿಷ್ಯವಿದೆ ಅಂತ ನಾನು ಭಾವಿಸಿದ್ದೇನೆ. ಈಗ ದಿನನಿತ್ಯ ನಮ್ಮ ಜನಜೀವನ ಮಾಧ್ಯಮದ ಮೇಲೆ ಭಾಳಷ್ಟು ಅವಲಂಬಿತವಾಗಿದ್ದರಿಂದ ಇವತ್ತು ಮುದ್ರಣ ಮಾಧ್ಯಮದಲ್ಲಿರುವಂಥ ಆಳು ಮತ್ತು ವಿದ್ಯುನ್ಮಾನ ಮಾಧ್ಯಮದಲ್ಲಿರುವಂಥ ಹರಿವು ಇವೆರಡನ್ನೂ ಕೂಡ ಒಂದು ರೀತಿಯಲ್ಲಿ ಸತ್ಯದ ಆಧಾರದ ಮೇಲೆ ನಾವು ಜನತೆ ಕೊಡೋ ಮುಖಾಂತರ ಅವರ ಜೀವನದ ಒಂದು ಗುಣಮಟ್ಟವಾಗಲಿ, ಅವರ ಚಿಂತನೆಯಲ್ಲಾಗಲಿ ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ರೀತಿಯಲ್ಲಿ ಪ್ರೇರಣಾ ಶಕ್ತಿಯಾಗಿ ಇವೆರಡರ ಸಮನ್ವಯದಿಂದ ಸಾಧ್ಯ ಅಂತಂದು ವಿಶ್ವೇಶ್ವರಭಟ್ರೇನು ಹೇಳಿದರು. ಅದು ಸತ್ಯದಿಂದ ಕೂಡಿದೆ. ಅವು ಎರಡು ಮಾಧ್ಯಮದ ಅತ್ಯಂತ ಉತ್ಕೃಷ್ಟವಾಗಿರುವಂಥ ವಿಚಾರಗಳು ಮತ್ತು ಅದರ ಒಂದು ತಂತ್ರಜ್ಞಾನವನ್ನು ಸುವರ್ಣ ವಾಹಿನಿ ಮತ್ತು ಕನ್ನಡಪ್ರಭ ಅತ್ಯಂತ ಉತ್ತಮ ರೀತಿಯಲ್ಲಿ ಬಳಕೆ ಮಾಡ್ತಿರುವುದು ನಮ್ಮ ಕನ್ನಡಿಗರ ಒಂದು ಸೌಭಾಗ್ಯ ಅಂತ ಭಾವಿಸ್ತೇನೆ. ಈ ಒಂದು ಡಿಬೇಟ್ ಕಂಟಿನ್ಯೂ ಆಗ್ತದೆ. ಎಲ್ಲಿವರೆಗೂ ವಿದ್ಯುನ್ಮಾನ ಎಲ್ಲವೂ ಮಾಧ್ಯಮಗಳು ಬೇಕೇ ಬೇಕು ಜನರಿಗೆ. ಈ ಡಿಬೇಟ್ ಕಂಟಿನ್ಯೂ ಆಗ್ತದೆ. ಆದರೆ ಇದರ ಒಂದು ಉಪಯೋಗ ಜನತೆಗೆ ಆಗ್ತದೆ ಅನ್ನೋ ವಿಶ್ವಾಸ ಈ ಎರಡು ಕನ್ನಡಪ್ರಭ ಮತ್ತು ಸುವರ್ಣ ವಾಹಿನಿಯಲ್ಲಿ ಇದೆ ಅನ್ನೋದನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ.